ಪ್ರತಿಯೊಬ್ಬ 7 ಜನರ ಸಂಸದರೇನಾಗಿದ್ದರು, ರಾಜ್ಯಸಭೆಯಿಂದ ಆಯ್ಕೆಯಾಗಿ ಹೋಗಿದ್ರು ಪಂಜಾಬ್ ಮತ್ತು ದಿಲ್ಲಿಯಿಂದ. ಅವ್ರದ್ದು 8,200 ಕೋಟಿ ರೂಪಾಯಿಗಳ ಆಸ್ತಿ ಇದ್ದಾವೆ ಇವರು. ಅದಕ್ಕಾಗಿ ಅವರು ಇವತ್ತು ಇಡಿ CBI ಇದಕ್ಕೆಲ್ಲ ಹಂಚ್ಕೊಂಡು ಇವತ್ತು ಏನು ಮಾಡಿದಾರಪ್ಪ ಅಂತಂದ್ರೆ ಅವರು BJPಗೆ ಜಂಪ್ ಆಗಿದ್ದಾರೆ ಅನ್ನೋದು ಈಗ ನೀವು ಸುದ್ದಿ ನೋಡ್ತಾ ಇದ್ರಿ. ಈ ಎಲ್ಲ ನೆಲೆಯಲ್ಲಿ ಈ ಒಂದು ಆಮ್ ಆದ್ಮಿಯನ್ನು ಪೂರ್ತಿಯಾಗಿ ಹಣದ ಅಂದ್ರೆ ಆ ಪಕ್ಷವನ್ನು ಹಣದ ದಂಡಕ್ಕೆ ಸಲ್ಲಿಸ್ಬೇಕಂತ ಮೋದಿಯವ್ರು ಮಾಡಿದರು. ಆದರೆ ಕೇಜ್ರಿವಾಲ್ರು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಅವ್ರು ಮತ್ತೆ ಪ್ರತಿದಾಳಿ ನಡೆಸಿದ್ದಾರೆ ಈ ನೆಲೆಯಲ್ಲಿ. ಒಂದದಾಗೆ ಈ ಮುಖ್ಯವಾಗಿ ನ್ಯಾಯಮೂರ್ತಿ ಸುವರ್ಣಕಾಂತ್ ಅವರು RSSದವರು ನ್ಯಾಯ ಸರಿಯಾಗಿ ಕೊಡೋದಿಲ್ಲ ಅಂತೇಳಿ ನ್ಯಾಯಮೂರ್ತಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಇವ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏಕಾಲಕ್ಕೆ 2 ಲಾಭ ಮಾಡ್ಕೊಳ್ತಾ ಇದ್ದಾರೆ. ಒಂದು ಜನಕ್ಕೆ ತಿಳಿಸುವಂಥ ಕೆಲಸ. RSS ಏನು ಮಾಡ್ತಾ ಇದ್ದಾರೆ, BJPಗೆ ಏನು ಮಾಡ್ತಾ ಇದ್ದಾರೆ, ನಮ್ಮ ದಾಳಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮತ್ತು ನ್ಯಾಯಾಂಗದಲ್ಲಿ ಸಹಿತ ಅವರು ಹಸ್ತಕ್ಷೇಪದನ್ನು ತೋರಿಸುವಂಥದ್ದು ಸತ್ಯಾಗ್ರಹ ಮೂಲಕ. ಎರಡನೇದು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ನಾವು. ಈ ರೀತಿ ನ್ಯಾಯದ ಹಿತಾಸಕ್ತಿ ಆದರೆ ನಮ್ಗೆ ನ್ಯಾಯ ಸಿಗುವುದಿಲ್ಲ, ಅದಕ್ಕೆ ಅವ್ರಿಗೆ ಕಿತ್ತು ಹಾಕಿರಿ ಅಂತೇಳಿ. ಎರಡನೇದಾಗಿ ವೆಸ್ಟ್ ಬೆಂಗಾಲ್ದಲ್ಲಿ ಮಮತಾ ಅವ್ರಿಗೆ ಬೆಂಬಲ ಸೂಚಿಸಿ, ಮಮತಾ ಬ್ಯಾನರ್ಜಿ ಬೆಂಬಲ ಸೂಚಿಸಿ ಅಲ್ಲಿ ಪ್ರಚಾರವನ್ನು ಮಾಡ್ತಾ ಮುಖ್ಯವಾಗಿ ಈ ಮೋದಿ ಅವ್ರ ಮುಖ್ಯ ಗೆಳೆಯರು ಯಾರು ಅಂತಂದ್ರೆ ಈ ED CBI ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ IT ಇವು ಅವರ ಮುಖ್ಯ ಚುನಾವಣಾ ಆಯೋಗ. ಇವು 3 ಚುನಾವಣಾ ಆಯೋಗ, ED CBI ಇವು 3 ಕೂಡ್ಕೊಂಡು ಏನಪ್ಪ ಅಂತಂದರೆ ಈ ಮೋದಿಯವರು ಕೈಗೊಂಬಾಗಿ ನಮ್ಮನ್ನು ಆಳ್ತಾ ಇದ್ದಾರೆ, ನಮಗೆ ಶಿಕ್ಷೆ ಕೊಡಿಸ್ತಾ ಇದ್ದಾರೆ ಅಂತ ಒಟ್ಟಾರೆಯಾಗಿ ತನ್ನ ಆಮ್ ಆದ್ಮಿಯನ್ನು ಮತ್ತೆ ಬಿಲ್ಡಪ್ ಮಾಡುವಲ್ಲೇ. ಅದರಲ್ಲೂ ಮುಖ್ಯವಾಗಿ ಚಟ್ಟಾನಂತ ಈ ಒಂದು ಆಮ್ ಆದ್ಮಿ ಅಲ್ಲ, ಅವರು ಕಾರ್ಪೊರೇಟ್ ಆದ್ಮಿಗಳನ್ನು ಹೊರ ಹಾಕಿ ಅಥವಾ ಅವ್ರು ಹೋಗುವ ಮೂಲಕ ಮತ್ತೆ ಸ್ವಚ್ಛ ಆಗಿದೆ ನಾವು ಗಟ್ಟಿ ಇದ್ದೀವಿ ತೋರಿಸೋ ಪ್ರಯತ್ನವನ್ನು ಏಕಾಲಕ್ಕೆ ಮಾಡ್ತಾ ಇದ್ದಾರೆ. ಅದೇನೋ ಮಾಡಲಿ, ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಅಂದರೆ ಕೇಜ್ರಿವಾಲ್ರಿ ಆಪ್ ಇದ್ದಿದ್ದು ತೊಂದರೆಯಲ್ಲಿ ಇದ್ದಿದ್ದೇನು ಸುಳ್ಳಲ್ಲ. ಹಾಗಂತ ತಿಳ್ಕೊಂಡು ಕೇಜ್ರಿವಾಲ್ರು ಸೋತ್ ಕೈ ಚೆಲ್ಲಿದಾರು ಅಂತಲ್ಲ, ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಒಂದು ಮಾತ್ರ ನೆನಪಿಡ್ಕೋಬೇಕಾಗಿದೆ, ಕೇಜ್ರಿವಾಲ್ರು ಇನ್ನಾದರೂ ಎಚ್ಚರಗೊಂಡಿದ್ದಾರೆ. ತಪ್ಪುಗಳಾಗಿದ್ದಾವೆ, ಮನುಷ್ಯನ ತಪ್ಪಾಗೂ ಸಹಜ. ಅವನ್ನ ತಿದ್ದುಕೊಂಡು ಮೊದಲಿಂದ ಪ್ರಶಾಂತ್ ಭೂಷಣ್ ಇವತ್ತು ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಅವರನ್ನಾಗಿರ್ಬೋದು, ಯೋಗೇಂದ್ರ ಯಾದವ್ ಆಗಿರ್ಬೋದು, ತಮ್ಮಂತೆ ಒಂದು ವಿಚಾರಧಾರೆ ಇವರಿಗೆ ಆಮ್ ಆದ್ಮಿ ಅಂತ ಮತ್ತೊಮ್ಮೆ ಮರಳಿ ತಗೊಂಡು ತಪ್ಪಾಗಿದ್ದನ್ನು ಒಪ್ಪಿಕೊಂಡು ಹೊಸದಾಗಿ ಪಾರ್ಟಿನ ಕಟ್ಟುವಂಥ ಸಾಹಸನ್ನು ಅಥವಾ ಆಮ್ ಆದ್ಮಿ ಕೊಡುವಂಥ ಸಾಹಸವನ್ನು